ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬೀದರಿನ ಯುವ ಹೋರಾಟಗಾರರು ತಮ್ಮ ರೋಗಿಗಳನ್ನು ಭೇಟಿ ಮಾಡಲು ಹೋದ ಸಂದರ್ಭದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ ಕೆಲವು ಅಧಿಕಾರಿಗಳು ಅಥವಾ ಯಾರು ಈ ಒಂದು ಇಲ್ಲಿ ಆಸ್ಪತ್ರೆಯಲ್ಲಿ ಇದ್ದಂಥ ಸಾಮಗ್ರಿಗಳನ್ನು ಮಾರುತ್ತಿರೋದನ್ನು ಕಂಡು ಅಲ್ಲಿನ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಇಲ್ಲಿ ಯಾರು ಹೋಗ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಎಂದು ಅಲ್ಲಿನ ಅಧಿಕಾರಿಗಳು ತಿಳಿಸಿದರೆಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. ಗೊತ್ತಾ, ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಏನು ಹಗಲ್ ದರೋಡೆ ನಡೆದದ. ಯಾಕಂದ್ರೆ ಒಂದು ಬಂದು ನೋಡಿದಾಗ ಡೆಲಿವರಿ ಮಾಡ್ಬೇಕಂತೇಳಿ ಆದೇಶದ ಅದರ ಎದಕ್ಕೆ ಬರಲ್ದಾಗ ಅದು ಸಾಮಗ್ರಿಗಳು ಇರಬೇಕು. ಆದ್ರೂ ಕೂಡ ಎಲ್ಲ ಸರಿಯಾಗವ, ಅದಕ್ಕೆ ಏನೇನಾಗಿಲ್ಲ ಸಾಮಗ್ರಿಗಳಿಗೆ. ಆದರೂ ಕೂಡ ಇವರೇನು ಅಧಿಕಾರಿಗಳು ಸೇರಿಕೊಂಡು ಏನು ಲೂಟಿ ಹೊಡೆಯುವಂಥ ಕೆಲಸ ಏನು ಹಗಲ್ ದರೋಡೆ ಮಾಡತ್ತಾರ. ನಾವೆಲ್ಲ ನೋಡ್ರಿ, ನೀವು ವಿಡಿಯೋ ಮಾಡ್ಕೊಂಡಿರಿ. ಅದಕ್ಕೆ ಇದಕ್ಕೆ ನಾವು ಖಂಡಿಸ್ತೇವೆ. ಹೋದ ಕೆಲವು ತಿಂಗಳದಾಗ ನಾವು ಎಸಿದು ಪೈಪ್ಗಳು ಅವು ವೈರ್ಗಳು ಸರ್ ಅಧಿಕಾರಿಗಳಿಗೆ ಭೀ ಇದು ಗಮನಕ್ಕಿಲ್ಲದೆ ಅದು ಮಾರ್ಲತ್ತಾರ. ನಾವು ಡಿ ಎಸ್ ಅವ್ರಿಗೆ ಮಾತಾಡಿದೆ, ಇದು ನನಗೆ ಗಮನಕ್ಕಿಲ್ಲ ಅಂಥೇಳಿ ಡಿ ಎಸ್ ಅವರು, ಅದು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಬಾಳಿ ಅಂತ ಹೇಳಿದ್ದಾರೆ ಅಧೀಕ್ಷಕರು. ಅವ್ರಿಗೆ ಕರೆ ಮಾಡಿದಾಗ ಅವ್ರು ಏನಂತಾರೆ ಅಂದ್ರೆ, ಎಲ್ಲ ವಾಟ್ಸಪ್ ಫೋಟೋ ಹಾಕಪ್ಪ ಅಂತೇಳಿ ಅವರು ಹಾರಿಕೆ ಉತ್ತರ ಕೊಡ್ತಾರೆ. ಇದಕ್ಕೆ ಹಳೆ ಶಾಮಿಲಾರ, ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಏನು ಇದಕ್ಕೆ ಜವಾಬ್ದಾರಿ ಯಾರು? ಏನು ಡೈರೆಕ್ಟರನ, ಏನು ಅಧೀಕ್ಷಕರನ, ಏನು ಇಲ್ಲಿ ಇದ್ದಂಥ ಇವರು ನಮ್ಮ ಸರ್ಜನ್ ಅವ್ರಿಗೆ ಹೇಳಿದ್ರೆ ನಮ್ಗೆ ಆಜ್ಞೆ ಬಂದಿಲ್ಲ, ಪ್ರತಿ ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ, ನಾವು ಗಾಡಿ ಹತ್ರನೇ ನಿಂತು ಅಂತೇಳಿ ಅವ್ರು ಹಾರಿಕೆ ಹೊತ್ತು. ಅದು ಟೋಟಲಿ ಇದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಇಲ್ಲವಾದಲ್ಲಿ ನಾಳೆ ದಿನ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತು ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ. ಹೆಸರು ಸರ್? ನನ್ನ ಹೆಸರು ಸಾಯಿ ಸಿಂಧೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ. ಅನ್ನೋದ ನಮ್ಮ ಬ್ರಿಮ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಪೇಷಂಟ್ಗಳಿಗೆ ಮಂಗಲಕ್ಕೆ ಏನಂತಂದ್ರೆ ಬೆಡ್ ಇಲ್ಲ, ಪಲಂಗಿಲ್ಲ, ಕೆಳಗೆ ಇಂಥ ತಣ್ಣಗೆ ಕೆಳಗೆ ಮಕ್ಕಳತ್ತಾರ. ಅವ್ರಿಗೆ ಕೆಳಗೆ ಮಂಗಿಸಿ ಇವ್ರು ಏನಂತಂದ್ರೆ ಪಲಂಗು ಅಥವಾ ಕುರ್ಜಿಗಳು ಅವೆಲ್ಲ ಏನಂದ್ರೆ ಇವರು ಮಾರ್ಕೊಡ್ತಾರೆ. ಡಿ ಎಸ್ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ. ನಮಗೆ ಏನಂತಂದ್ರೆ ಡಿ ಎಸ್ ಅವ್ರು ಏನಂತಂದ್ರೆ ಗಾಡಿ ಹತ್ಕೊಂಡ್ರಿ, ಯಾಕ್ರಿ ಸರ್ ಹಿಂಗೆ ಹತ್ಕೊಂಡ್ರಿ ಅಂದ್ರೆ ನಮ್ಗೇನು ಕೊನೆಲ್ಲ ಒಲಿಬ್ರಿ ಅವರು. ಅದಕ್ಕೇನಂದ್ರೆ ನಮ್ಮ ಗಮನಕ್ಕಿಲ್ಲದೆ ಏನಂದ್ರೆ ಮಾರ್ಲತ್ತಾರ. ಹೊಸ ಬೆಡ್ಡು, ಹೊಸ ಕುರ್ಚಿಗಳು, ಹೊಸ ಪಲಂಗ್ ಪೂರ ಎಲ್ಲ ಮಾರ್ಕೊಳತ್ತಾರ. ಪೂರ ಬೆಳಗ್ಗೆ ಹಿಡ್ದು ಏನಂತಾರೆ ಏಸೋ ಗಾಡಿ ಹೋಯ್ತಾರ. ಈಗ 4 ಗಂಟೆಗೆ ನಂಗೆ ಕೊನೆ ಆಯ್ತದು. ನಂಗೆ 4 ಗಂಟೆ ಕೊನೆ ಆಗಿನ ಮ್ಯಾಕ ಅದಕ್ಕೇನಂದ್ರೆ ನಮ್ಮ ಸಾಯಿ ಸಿಂಧೆ ಅಣ್ಣವ್ರಿಗೆ ನಾ ಫೋನ್ ಮಾಡಿದ್ದೀನಿ. ಅಲ್ಲ, ಇಲ್ಲಿ ಅಧಿಕಾರಿಗಳಾರ, ಡಿ ಎಸ್ ಇರ್ತಾರ, ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಮತ್ತು ಡೈರೆಕ್ಟರ್ ಅವರು ಏನಾದ್ರು ಗಮನಕ್ಕೆ ಅದಾರ? ಇದು ಇವ್ರ ಡಿಸ್ಟ್ರಿಕ್ಟ್ ಸರ್ಜನ್ಗೆ ಗಮನಕ್ಕಿಲ್ಲ ಸರ್. ಇದೇನಂದ್ರೆ ಡೈರೆಕ್ಟ್ರು ಅವ್ರಿಗೆ ಗಮನದಕ್ಕೆ ಅವ್ರದವ್ರು ಯಾರು ಸ್ಲತ್ತಾರ, ಯಾರಿಗೆ ಗೊತ್ತಿಲ್ಲದೆ. ಇದು ಯಾರ್ದ್ರಿ ಅದು? ಅಂದ್ರೆ ಇದು ಅಧಿಕಾರಿಗಳು ಇದೆ ಶಾಮಿಲರ ಅಂತಾರೆ. ಹಾಂ, ಅಧಿಕಾರಿ ಶಾಮಿಲರ ಸರ್. ಡಿ ಎಸ್ ಅವ್ರಿಗೆ ಬಿಟ್ಟು ಎಲ್ಲ ಅಧಿಕಾರಿ ಶಾಮಿಲರ. ಹಾಂ, ಅಂದ್ರೆ ಈಗ ಶಿವಯೋಗಿ ಬಾಳ್ಯಾರ ತಾವು ಫೋನ್ ಹಚ್ಚಿದ್ರು, ಅವ್ರಿಗೆ ಏನಂದ್ರೆ ಸರ್ ಅವರು ಫೋನ್ ಎತ್ತೇನಂತಾರ, ಅದು ನೋಡ್ರಪ್ಪ, ಅದು ಏನದ ಅದು ವಾಟ್ಸಪ್ ಕಳಿಸ್ರಿ, ವಾಟ್ಸಪ್ ಕಳಿಸಿದ ಮ್ಯಾಕ ನಂಗೆ ನೋಡ ಬರ್ತದ ಅಂತ ಹೇಳ್ತಾರೆ. ಅವ್ರದ್ದು ಏನಂದ್ರೆ ಅವ್ರ ಸರ್ಕಾರ ನೌಕರಿ ಮಾಡೋದಿಲ್ಲ ಅಂತ ತಪ್ಪಲಿ ಆಗ್ತದೆ ನಮ್ಗೆ. ಹಾಂ, ಊರ ಲೂಟಿ ಮಾಡಿ ಇದು ಮಾಡ್ತಾರೆ ಅವರು. ಹೆಸರು? ನಮ್ಮ ಹೆಸರು ಸಂಜೀವ್ ಕುಮಾರ್ ವಲ್ಯಪ್ರಿ ಅಂತ, DSS ದಲ್ಲಿ ಸಂಘ ಸಮಿತಿ ಸದಸ್ಯ. ಎಷ್ಟು ಮಾಡಿದ್ರು ಇದು ಮಾಡಿ ಮಾಡಿತ್ತು ಹೋಗಿದ್ರು ಸಾಲ ಈ ತೊಕ್ಮರಿ ಯಾರು ಅದು ತೊಕ್ಮರಿ ಯಾರು ಬಂದ್ರಿ? ಇದು ತೊಕ್ಮರಿ ಯಾರ ಗಾಡಿ ಯಾರ ಬಾಣ್ರಿ ರೋಡ್ ಹೋಗ್ತಾನೆ ಗಾಡಿ ತಗೊಂಡು ಬಾಣ್ರಿ ಗಾಡಿ ತೊಗೊಂಡು ಕೊಡ್ತಾನೆ. कैसे कुछ कर जा रहे हैं? हमारे हॉस्पिटल में से जा रहा चेयर, हमको बैठने में चेयर नहीं है, अच्छे चेयर ले जा रहा वहाँ देखो कैसे चेयर है, अच्छा चेयर है, जाओ मुझे तो ले जाना, कैसा ले जाना ನೀವು ಅವ್ರಿಗೆ ಕೇಳಿ, ನಿಮ್ಗೆ ಯಾರು ಅಂದರೆ ಯಾರಿಲ್ಲ.
पता है कि इतना सामान लेके कौन बोलते क्या करा हॉस्पिटल के बाहर जाना क्या तो होना था इससे क्या अब क्या चाहते हैं तो वो भी लेंगे तो यार एम एस पब्लिक ಆಕ್ಷನ್ ಮಾಡಬೇಕು ಗಾಡಿ ಕೂಸ್ಕೊಂಡೆ ಹಲೋ ಹೆಂಗೆ ಸರ್ ಹೇಳ್ಬಾರ್ದು बोलो इतने कहा देखिए ऐसा यार सामान हमको बोले क्या हम मेंबर नहीं है तो हम क्या झाड़ू झाड़ू वाले को है ये क्या ऐसा क्या ये तो ये कैसा ले जाते हो ये क्या है ये हुआ इधर में बेचे पूछ रहा हूँ ಸರ್ ಮಾತಾಡ್ರಿ ಬೋರ್ಡ್ ಹಾಕಿದ್ರೆ ಮಸ್ತ್ ಬೋರ್ಡ್ ಹಾಕಿದ್ರೆ ಸರ್ ಏನಾಗ್ಯದ ಸರ್ ಏನಾಗ್ಯದ ಇದು ಆಕ್ಷನ್ ಮಾಡೋದಂತ ಏನೋ ಏನು ನನ್ಗೆ ಗೊತ್ತಿಲ್ಲ ಹಾಂ. ಒಯ್ಲತ್ತಾರ ಯಾರು ಒಯ್ಲತ್ತಾರ ಅವು ಯಾರು ಗೊತ್ತಿಲ್ಲ ಇಲ್ಲ ಈಗ ನಿಮಗೆ ಕೇಳಲ್ದೆ ಇತ್ತೊಟ್ಟು ಪರ್ಮಿಷನ್ ಒಯ್ಲತ್ತಾರ ಸರ್ಕಾರ ಆದೇಶ ಏನಾರ ಮಾಡಿದ್ವಾ ಎಮ್ ಎಸ್ ಅಂತ ಹೇಳಿ ಹಾಂ ಎಮ್ ಎಸ್ ಯಾರು ಹೇಳಿದ್ರು ಎಮ್ ಎಸ್ ಅಂತ ಅವ್ರದ್ದು ಮನಿದವ ನಮ್ಗೇನು ಸರ್ ನನಗೆ ಗೊತ್ತಿಲ್ಲ ನಮ್ಮ ಹಾಸ್ಪಿಟಲ್ ಹೊರಬೇಕು ನಾವು ಕೇಳಬೇಕು ಎಲ್ಲ ಗೊತ್ತಾಗಬೇಕು ಹ್ಞೂ ನಾನು ಜವಾಬ್ದಾರಿ ಮನುಷ್ಯ ಇದ್ದೀನಿ ಹೌದೌದು ನೋಡಿ ಕೇಳಿ ಎಷ್ಟು ಹೇಳೋದ ಹೆಂಗೆ ಹೋಯ್ತಾರೆ ಅದನ್ನ ನೋಡಿ ಎಷ್ಟು ಹೇಳೋದ ಇವು ಹೊಸ ಹೊಸ ಪಲಂಗಿ ಎಲ್ಲ ಒಯ್ದು ಮಾಡ್ಬೋದು ಪೇಶಂಟ್ಗಳು ಕ್ಯಾ ಇಕ್ಲತ್ತಿರಲ್ಲ ಸರ್ ಪೇಷಂಟ್ಗಳು ಹಿಂದಿಂದ ಹೊಸ ಹೊಸ ಪಲಂಗ್ ಒಯ್ದು ಮಾರ್ಯಕ್ಕಿ ಎಲ್ಲ ಡೆಲಿವರಿ ಆದ್ರೆ ಕೆಳಗೆ ಮಕ್ಕೊಳತ್ತಾರಲ್ಲ ಯಾಕೆ ಅದೇ ಸರ್ ನನಗೆ ಗೊತ್ತೇ ಇಲ್ಲ ಯಾರು ಹೇಳ್ತಾರೋ ಗೊತ್ತಿಲ್ಲ ನನ್ನ ಪರ್ಮಿಷನ್ ಇಲ್ಲ ಏನೂ ಇಲ್ಲ ಮತ್ತು ಸುಮ್ಮನೆ ಇದು ಹಾಕ್ತಾರೆ ಅಂತದ ಇದು ಚೇರ್ ಎಷ್ಟು ಚಲೋ ಅದಕ್ಕೆ ಚೇರ್ ಇಂಥ ಜನರಿಗೆ ಕೂಡ ಚೇರು ಸರ್ಕಾರ ಕಳಿಸಿ ನೀವು ಮಾರ್ಕೊತ್ರಿ ಅಂದ್ರೆ ಏನು ಆದೇಶಲಿ ಮಾರ್ಕೊಳತ್ರಿ ಯಾರು ಪರ್ಮಿಷನ್ ಅದು ಪರ್ಮಿಷನ್ ಯಾರ್ದದ ಯಾರು ಪ್ರೇಮ್ ಅಂತಂದ ಪ್ರೇಮ್ ಮಾಡತ್ತಂತ ಯಾರು ಪ್ರೇಮ್ ಬೇಕಲ್ಲದು ಕಮಿಟಿ ಮಾಡ್ಬೇಕು ಮೀಟಿಂಗ್ ಮಾಡ್ಬೇಕು ಆಕ್ಷನ್ ಹಾಕ್ಬೇಕು ಮತ್ತೆ ಇದು ಒಂದು ಆದೇಶ ಇರ್ತದ ಕಮಿಟಿದಾಗ ಪಾಸ್ ಮಾಡಿ ಇದು ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ ಏನು ಮಾಡತ್ತಂತ ನಾನು ನೋಡಿ ಕೇಳ್ತೀನಿ ನನಗೆ ಏನಾಗ್ಯದ ಅಂತ ಹೇಳಿ ಮತ್ತೆ ಎಲ್ಲ ಇಳಿಸ್ತೀನಿ ಸಾಮಾನು ಎಲ್ಲ ಇಳಿಸ್ತೀನಿ ಏನು ನಾವು ಬಿಡಂಗಿಲ್ಲ ಯಾರು ಇರಲಿ ಸುಮ್ಮನೆ ಹೋಗ್ಬೇಕೇನು ಏನು ಬೇಕಾದ್ರು